ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ಭೂಗೋಳಶಾಸ್ತ್ರದ ಸಂಚಿಕೆ 2 ಇದು. ನಿನ್ನೆಲ್ಲ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಪ್ರಮುಖ ಅಂಶಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭೂಗೋಳಶಾಸ್ತ್ರವು ಕ್ರಮಬದ್ಧ ಅಧ್ಯಯನವಾಗಿ ಇದೊಂದು ಜ್ಞಾನವಾಗಿದೆ. ಭೂಸ್ವರೂಪಶಾಸ್ತ್ರ, ಸಸ್ಯ ಭೂಗೋಳಶಾಸ್ತ್ರ, ವಾಯುಗುಣಶಾಸ್ತ್ರ, ಮಣ್ಣಿನ ಶಾಸ್ತ್ರ, ಸಾಗರ ವಿಜ್ಞಾನ, ಪ್ರಾಣಿ ಭೂಗೋಳಶಾಸ್ತ್ರ, ಶಿಲಾಶಾಸ್ತ್ರ, ಖನಿಜಶಾಸ್ತ್ರ ಇವು ಭೂಗೋಳಶಾಸ್ತ್ರ ಒಂದು ವಿಜ್ಞಾನವಾಗಿ ಅಧ್ಯಯನ ಮಾಡುವ ಶಾಖೆಗಳಾಗಿವೆ. ಭೂಗೋಳ ಮತ್ತು ಗಣಿತ ಭೂಗೋಳ, ಭೂಗೋಳ ಮತ್ತು ವಿಜ್ಞಾನ, ಭೂಗೋಳ ಮತ್ತು ಅರ್ಥಶಾಸ್ತ್ರ, ಭೂಗೋಳ ಮತ್ತು ರಾಜ್ಯಶಾಸ್ತ್ರ, ಭೂಗೋಳ ಮತ್ತು ಇತಿಹಾಸ ಸಹ ಸಂಬಂಧ ಹೊಂದಿದೆ. ಇತಿಹಾಸ ಮತ್ತು ಭೂಗೋಳ ನಮ್ಮ ಸಮಾಜದಲ್ಲಿರುವ ಸಹ ಸಂಬಂಧದ ಅವಳಿಗಳು ಎನ್ನುತ್ತೇವೆ. ಭೂಗೋಳಶಾಸ್ತ್ರ ಅರ್ಥ ಮತ್ತು ವ್ಯಾಖ್ಯೆ. ಶಾಸ್ತ್ರ ಎಂಬ ಪದದ ಸಮಾಜದ ಆಂಗ್ಲ ಪದ ಜಿಯಾಗ್ರಫಿ. ಇದು ಗ್ರೀಕ್ ಭಾಷೆಯ ಜಿಯೋಫಿಯಾ ಜಿಯೋಫಿಯಾ ಎಂದರೆ ಅಧ್ಯಯನ, ಭೂಮಿಯ ಕುರಿತು ಮಾಡುವ ಅಧ್ಯಯನವಾಗಿದೆ. ಅಲೆಕ್ಸಾಂಡ್ರಿಯಾ ನಗರದ ಗ್ರಂಥಪಾಲಕನಾದ ಇರಾಚಾಸ್ತಿಸ್, ಇದು ನಿಜವಾಗಲೂ ಎರೋಟೋಸ್ತಾನಿಸ್, ಇಲ್ಲಿ ಅಕ್ಷರಗಳ ತಪ್ಪಿಗೆ ಎರೋಟೋಸ್ತಾನಿಸನನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುವರು. ಈತನು ಜಿಯಾಗ್ರಫಿ ಈ ಪದವನ್ನು ಮೊದಲಿಗೆ ಬಳಸಿದನು. ಅಲ್ಲದೆ ಈತನು ಅಧಿಕ ವರ್ಷವನ್ನು ಕೂಡ ಪತ್ತೆ ಹಚ್ಚಿರುವುದನ್ನು ನಾವು ನೋಡ್ಬೋದಾಗಿದೆ. ಭೂಮಿಯ ಸುತ್ತಳತೆ, ಅಕ್ಷಾಂಶ, ರೇಖಾಂಶಗಳನ್ನು ಕಂಡುಹಿಡಿದನು. ಪ್ರಾಚೀನ ಭೂಗೋಳಶಾಸ್ತ್ರ ಪಿತಾಮಹ ಎರಾಟೋಸ್ತಾನಿಸ್, ಕ್ರಿಸ್ತಪೂರ್ವ 2ನೇ ಶತಮಾನ. ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಮತ್ತು ಕರ್ವರಿಟರ್. ಪ್ರಾಕೃತಿಕ ಭೂಗೋಳಶಾಸ್ತ್ರ ಪಿತಾಮಹ ಆರ್ಕಿಬಾಲ್ಡ್ ಗೈಕಿ. ಆರ್ಥಿಕ ಭೂಗೋಳಶಾಸ್ತ್ರ ಪಿತಾಮಹ ಚಿಶುಲಮ್. ರಾಜಕೀಯ ಮತ್ತು ಮಾನವ ಭೂಗೋಳಶಾಸ್ತ್ರ ಪಿತಾಮಹ ಫೆಡ್ರಿಕ್ ರಾಡ್ಜಲ್. ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಪಿತಾಮಹ ಹರ್ಮನ್ ಲಾಟಿನ್ ಸಾಚ್. ಭೂಗೋಳಶಾಸ್ತ್ರದ ಮೊದಲ ಪ್ರಾಧ್ಯಾಪಕ ಕಾರ್ಲ್ ರಿಟ್ಟರ್. ಎರಾಟೋಸ್ತಾನಿಸನ ಮೊದಲು ಭೂಮಿಯ ವಿವರಣೆಯೇ ಭೂಗೋಳಶಾಸ್ತ್ರ ಎಂದಿರುವರು. ಗ್ರೀಕರು ಮೊದಲು ಸ್ಥಳಗಳ ವಿವರಣೆಯೇ ಭೂಗೋಳಶಾಸ್ತ್ರ ಎಂದಿರುವರು. ವೈಡಾಲ್ ಡಿ ಲಾ ಬ್ಲಾಫ್ ಇವರು ಭೂಗೋಳಶಾಸ್ತ್ರವು ಸ್ಥಳೀಯ ವಿಜ್ಞಾನವಾಗಿದೆ ಎಂದಿದ್ದಾರೆ. ಭೂಗೋಳಶಾಸ್ತ್ರ ವ್ಯಾಪ್ತಿ ನೋಡೋದಾದರೆ ಪ್ರಾಚೀನ ಕಾಲದಲ್ಲಿ ಭೂಮಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಆಧುನಿಕ ಭೂಗೋಳ ಭೂಮಿ ಮತ್ತು ಅದರ ನಿವಾಸಿಗಳನ್ನು ಒಳಗೊಂಡಿರಿದೆ. 19 20ನೇ ಶತಮಾನದಲ್ಲಿ ಅನೇಕ ಶಾಖೆಗಳ ಕುರಿತು ಅಧ್ಯಯನ ಕೈಗೊಳ್ಳಲಾಗ್ತಾ ಇದೆ. ಅಂತರ ವಿಷಯ ಅಧ್ಯಯನವಾಗಿ ಅಭಿವೃದ್ಧಿಗೊಂಡಿದೆ. ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಕೊಂಡಿಯಾಗಿದೆ. ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನವಾಗಿ ರೂಪುಗೊಂಡಿದೆ. ಭೂ ಮೇಲ್ಮೈ ಸ್ವರೂಪಗಳು, ವಾಯುಗುಣ, ಜಲಗೋಳ, ಶಿಲಾಗೋಳಗಳ ಗುಣಲಕ್ಷಣ ಕುರಿತು ತಿಳಿಸುವುದು. ಭೂ ಆಂತರಿಕ ರಚನೆ, ಸ್ವರೂಪ, ಗುಣಲಕ್ಷಣ ಕುರಿತು ಅಭ್ಯಸಿಸಲಾಗುವುದು. ಭೂಮಿಯ ಒಳ ಹೊರಗಿನ ಸಮಗ್ರ ವಿಷಯ ವಿವರಣೆಯನ್ನು ಭೂಗೋಳಶಾಸ್ತ್ರ ಒಳಗೊಂಡಿದೆ. ಭೂಗೋಳಶಾಸ್ತ್ರ ಮಹತ್ವ ನೋಡೋದಾದರೆ ಭೂಮಿಯ ಕುರಿತಾಗಿರುವ ಅಧ್ಯಯನ, ವಾಯುಮಂಡಲ ರಚನೆ, ಗುಣಲಕ್ಷಣ ಅರಿಯಲು ಸಾಧ್ಯ. ನದಿ, ಸಾಗರ ಸ್ವರೂಪಗಳ ಕುರಿತು ಮಾಹಿತಿ ನೀಡುತ್ತದೆ. ಹವಾಮಾನಶಾಸ್ತ್ರ, ಮಳೆಯ ಪ್ರಮಾಣ, ಮುನ್ಸೂಚನೆ ಅರಿಯಲು ಸಾಧ್ಯವಾಗಿಸುತ್ತದೆ. ಮಣ್ಣಿನ ರಚನೆ, ವಿಧಗಳು, ಬೆಳೆಗಳ ಕುರಿತು ಅಧ್ಯಯನವಾಗಿದೆ. ಸೂರ್ಯನ ಸಮೀಪ ಆಕಸ್ಮಿಕವಾಗಿ ಯಾವುದೇ ಒಂದು ನಕ್ಷತ್ರ ಹಾದು ಹೋಯಿತು. ಆ ಸಂದರ್ಭದಲ್ಲಿ ಸೂರ್ಯನ ಮೇಲೆ ಅನಿಲಗಳು ಕಿತ್ತು ಹೊರಬಂದವು. ಕಾಲಕ್ರಮೇಣ ಆ ಅನಿಲದ ರಾಶಿ ತಂಪಾಗಿ ಘನೀಕರಿಸಿ ಗ್ರಹ, ಉಪಗ್ರಹ, ಕ್ಷುದ್ರಗ್ರಹ ಹಾಗೂ ಧೂಮಕೇತುವಿನಂಥ ವಸ್ತುಗಳು ಜನ್ಮ ತಾಳಿದವು. ಅವುಗಳೆಲ್ಲ ಸೂರ್ಯನ ಸುತ್ತತೊಡಗಿದವು. ಅದನ್ನೇ ನಾವೆಂದು ಸೌರಮಂಡಲ ಎನ್ನುತ್ತೇವೆ. ಈ ಸೌರಮಂಡಲದಲ್ಲಿ ಕ್ರಮವಾಗಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ,
ಯುರೇನಸ್, ನೆಪ್ಚೂನ್ ಗ್ರಹಗಳು ಕಂಡುಬರ್ತಿವೆ. ಭೂಮಿಯ ಆಕಾರ. ಪ್ರಾಚೀನ ಕಾಲದಿಂದಲೂ ಭೂಮಿಯ ಆಕಾರದ ಬಗ್ಗೆ ಅನೇಕ ಕಲ್ಪನೆಗಳು, ತಪ್ಪು ನಂಬಿಕೆಗಳು ಮನುಷ್ಯನಲ್ಲಿ ಬೇರೂರಿದ್ದವು. ಬ್ಯಾಬಿಲೋನಿಯನ್ನರು ಭೂಮಿ ದುಂಡಾಗಿದೆ, ಅದು ಓಕೆನೋಸ್ ಎಂಬ ನದಿಯಿಂದ ಸುತ್ತುವರೆದಿದೆ. ಅನಾಕ್ಸಿಮಾಂಡರ್, ಇದು ಸಿಲಿಂಡರ್ ಆಕಾರವಾಗಿದೆ. ಪ್ರಾಚೀನ ಭಾರತೀಯರು ಚಪ್ಪಟೆಯಾಗಿದೆ. ಪೈಥಾಗೊರಸ್, ಎರಾಟೋಸ್ಥಾನಿಸ್ ಮತ್ತು ಆರ್ಯಭಟರಂಥ ತಜ್ಞರು ಭೂಮಿ ದುಂಡಾಗಿದೆ, ಭೂಮಿ ಭೂಮ್ಯಾಕಾರವಾಗಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಸೇವ್ ಇಟ್ಕೊಳ್ಳಿ, ಉಪಯೋಗ ಬರ್ತದೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಭಾರತ್ ಮಾತೆ, ಜೈ ಕರ್ನಾಟಕ, ಜೈ ಹಿಂದ್. ಸರ್ವರಿಗೂ ಶುಭವಾಗಲಿ.